ಈಗ ನಾನು ಬರೀ ಬಾಯಲ್ಲಿ ಹೇಳಕತ್ತೀನಿ ಕ್ರಿಸ್ಪಿ ಆಗ್ಯಾವ ಅಂತೇಳಿ. ಈಗ ನಾನು ತಿಂದು ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ರಿ. ಈಗ ನಾನು ಒಂದು 2 ಕಾಳು ಅವಲಕ್ಕಿ ತಿಂದು ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತ್ ಕ್ರಿಸ್ಪಿ ಆಗ್ಯಾವ ಅನ್ನೋದು. ನೋಡಿರಿ ನಾನು ಒಂದಷ್ಟು ತೊಗೊಂಡಿನಿ. ಸೌಂಡು ಕೇಳ್ತಿರ್ಬೇಕು ನೋಡಿರಿ ವಿಡಿಯೋದಾಗ ನಿಮ್ಗೆ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಅವಲಕ್ಕಿ ಚೂಡ ಮಾಡಾಕತ್ತೀನಿ ರೀ. ಆ ಅವಲಕ್ಕಿ ಚೂಡ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಬುಟ್ಟಿ ತೊಗೊಂಡಿನಿ, ಈ ರೀತಿ ಸಣ್ಣಗಿ ತೊಗೊಂಡಿನಿ. ಈಗ ಅವಲಕ್ಕಿ ಜರಡಿ ಮಾಡ್ಕೊತೀನಿ ರೀ. ಈ ಅವಲಕ್ಕಿ ಚೂಡನ ಹೆಂಗೆ ಮಾಡ್ತೇನೆ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡೋದು ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಾನು ಈ ಥರದ ಅವಲಕ್ಕಿ ತೊಗೊಂಡಿನಿ ರೀ. ನೀವು ಪೇಪರ್ ಅವಲಕ್ಕಿ ಆದರೂ ತೊಗೋಬೋದು, ಲೈಲನ್ ಅವಲಕ್ಕಿ ಅಂತಾರಲ್ಲ ಅವು ಆದರೂ ತೊಗೋಬೋದು ರೀ. ಇವು ತೊಗೊಂಡಿನಿ. ಈಗ ಜರಡಿ ಮಾಡ್ಕೊತೀನಿ, ಅಂದ್ರೆ ನುಚ್ಚೋದಿದ್ರೆ ಸಪ್ರೇಟ್ ಆಗುತ್ತೆ ರೀ. ಹಾಗಾಗಿ ಜರಡಿ ಮಾಡ್ಕೊತೀನಿ ನೋಡಿ. ನೋಡಿ ಈ ರೀತಿ ಪುಡಿ ಬೀಳಬೇಕು ರೀ. ಪುಡಿ ಎಲ್ಲ ಹಾಕಿ ನಾವು ಮಾಡೋದ್ರಿಂದ ಅವು ಪುಡಿ ಹೊತ್ತು ಸಾಧ್ಯತೆ ಇರ್ತಾರೆ ಚೂಡ. ಹಾಗಾಗಿ ನೋಡಿ ನಿಮ್ಗೆ ಸೌಂಡ್ ಕೇಳ್ತಿರ್ಬೇಕು ರೀ. ಅವಲಕ್ಕಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೀವು ನೋಡಿ. ಈ ರೀತಿ ಕ್ರಿಸ್ಪಿ ಆಗಿದ್ರೆ ಚೂಡ ಮಸ್ತಾಗಿರ್ತಾವೆ. ಈಗ ನಾನು ಜರಡಿ ಮಾಡ್ಕೊಂಡಿನಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ. ನೀವು ಬಿಸಿಲಿದ್ರೆ ಬಿಸಿಲಿಗೆ ಹಾಕಿ ಮಾಡ್ಕೊಬೋದು. ನಾನು ಕ್ರಿಸ್ಪಿ ಅದಾವ ನಾನು ಬಿಸಿಲಿಗೆ ಏನು ಹಾಕಿಲ್ಲ ರೀ. ಇಲ್ಲ ಬಿಸಿಲಿಲ್ಲಪ್ಪ ಹೆಂಗೆ ಮಾಡೋದಂದ್ರೆ ಸ್ಟವ್ ಮೇಲೆ ಸ್ವಲ್ಪ ಹೊತ್ತು ಹುರ್ಕೊಂಡು ಮಾಡ್ಕೊಬೋದು ರೀ. ನೋಡಿ ನಿಮ್ಗೆ ಸೌಂಡ್ ಕೇಳಿದ್ರೆ ಗೊತ್ತಾಗ್ತದೆ. ಈ ಅವಲಕ್ಕಿ ಚೂಡ ಮಾಡಾಗ ನಾ 2 ಟ್ರಿಕ್ಸ್ ಹೇಳ್ತೀನಿ ರೀ. ಒಂದೇದು ಇದು ಅವಲಕ್ಕಿ ಸಾಣಿಸ್ಬೋದ್ರಿ, ಯಾಕಂದ್ರೆ ಪುಡಿ ಕಡ್ಯಾಕೆ ಬರಲಿ ಅಂತ ಅಷ್ಟೇ ರೀ. ಇನ್ನೊಂದು ವಿಡಿಯೋ ಮಾಡ್ತಾ ಹೇಳ್ತೀನಿ ರೀ, ನೀವು ನೋಡ್ಕೊತ ಹೋಗ್ರಿ. ಈಗ ನೋಡಿ ನಾ ಇಷ್ಟು ಅವಲಕ್ಕಿ ಸಾಣಿಸ್ಕೊಂಡಿನಿ. ನೋಡಿ ಈ ರೀತಿ ಪುಡಿ ಬಂದೈತಿ. ಈ ಪುಡಿ ಹಾಕಿ ಅವಲಕ್ಕಿ ಚೂಡ ಮಾಡಿದ್ರೆ ಇದು ಹೊತ್ತು ಸಾಧ್ಯತೆ ಇರ್ತೈತಿ. ಹಾಗಾಗಿ ಪುಡಿ ತಗೊಂಡು ಮಾಡ್ಕೊಂಡ್ರೆ ಒಳ್ಳೇದು ರೀ. ಈಗ ನೋಡ್ರಿ ನಾ ಎಲ್ಲ ಅವಲಕ್ಕಿ ಜರಡಿ ಮಾಡ್ಕೊಂಡಿನಿ. ಇಷ್ಟ ಆಗ್ಯಾವ ನೋಡ್ರಿ. ಇವು ಅವಲಕ್ಕಿ ಎಲ್ಲ ಕಿರಾಣಿ ಅಂಗಡಿಯಾಗೂ ಸಿಗ್ತಾವ್ರಿ. ಇವು ನಮ್ಮ ಅತ್ತೆಯವರು ಧಾರವಾಡದಿಂದ ತಂದಿದ್ರಿ. ಹಾಗಾಗಿ ಇವು ಇದ್ದು ಒಂದು ಮನೆಯಾಗತ್ತೆ ಮಾಡಾಕತ್ತೀನಿ. ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡಿರ್ತೈತೆ ಮಾಡಾಕತ್ತಿದ್ದೆ. ನಿಮಗೆ ಯಾವ ಥರ ಅವಲಕ್ಕಿ ಸಿಗ್ತಾವೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಇದೇನು ಅವಲಕ್ಕಿ ಚೂಡ ಮಾಡೋದೇನೇನು ದೊಡ್ಡ ಆಗದಪ್ಪ ಅಂತ ನೀವು ಅನ್ಕೋಬೋದ್ರಿ. ಯಾರು ಬೇಕಾದ್ರೂ ಮಾಡ್ಬೋದ್ರಿ ಅವಲಕ್ಕಿ ಚೂಡ. ನಾ ಮಾಡಾಕತ್ತಿದ್ದೆ ನಮ್ಮ ಮನ್ಯಾಗ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊತೀನಿ ರೀ. ಈಗ ಒಂದು ಪಾತ್ರೆ ಇಟ್ಕೊತೀನಿ ರೀ. ನಾನು 1 ಕಪ್ನಷ್ಟು ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಅಷ್ಟೇ ಇಷ್ಟೇ ಅಂತೇನಿಲ್ಲ. ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೆ, ಅವಲಕ್ಕಿಗೆ ಎಷ್ಟು ಎಣ್ಣೆ ಹಿಡಿತೈತೆ ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಲ್ಲ ರೀ. 1.5 ಕಪ್ನಷ್ಟು ಶೇಂಗಾದ ಕಾಳು ತೊಗೊಂಡಿನಿ, ಅವು ಹಾಕೋತೀನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕೋಬೋದು ರೀ. ಅಷ್ಟೇ ಇಷ್ಟೇ ಅಂತೇನಿಲ್ಲ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ಈ ಶೇಂಗಾದ ಕಾಳು ಚಲೋ ಹೊತ್ತಿಗೆ ಹುರ್ಕೋಬೇಕಾಗ್ತದೆ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಚಟಪಟ ಸೌಂಡ್ ಬರಾಕತ್ತಾವೆ. ಪೂರ್ತಿ ಏನು ಹೊತ್ತಿಸ್ಬೇಡ್ರಿ. ಈ ರೀತಿ ಹುರ್ಕೊಂಡ್ರೆ ಸಾಕು. ಇವೇನು ಹೆಂಗೂ ಒಗ್ಗರಣೆ ಜೊತೆಗೆ ಹುರಿತಾವ್ರಿ. ಈಗ ಇಷ್ಟು ಸಾಕು ರೀ. ಈಗ ನಾನು ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ತೊಗೊಂಡಿನಿ, ಅವನು ಹಾಕೋತೀನಿ. ನೀವು ಆಪ್ಷನಲ್ ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇವು ಒಂದು ಸ್ವಲ್ಪ ಹುರ್ಕೋತೀನಿ ರೀ. ನೀವು ಸಪ್ರೇಟಾಗಿ ಆದರೂ ಹುರ್ಕೋಬೋದು, ಹುರಿದ್ರು ತೆಗಿಬೋದು. ಶೇಂಗಾದ ಕಾಳು ಹುರು ತಕ್ಕೊಂಡು, ಬಾದಾಮಿ ಹುರು ತಕ್ಕೊಂಡು, ಗೋಡಂಬಿ ಹುರು ತಕ್ಕೋಬೋದು. ನಾನು ಎಲ್ಲ ಅದರಲ್ಲೇ ಹಾಕಾಕತ್ತೀನಿ. ಶೇಂಗಾದ ಕಾಳು ಒಂದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಬಾದಾಮಿ ಗೋಡಂಬಿನೂ ಹಾಕೊಂಡ್ರೆ ಅವು ಹುರಿದ ನಂತರ ಇದ್ರಾಗ ಎಲ್ಲ ಹಾಕೋತೀನಿ ನಾನು. ಇಲ್ಲ ನೀವು ಹಂಗೆ ಬೇಡಪ್ಪ ಅನ್ನೋದಾದ್ರೆ ಸಪ್ರೇಟ್ ಹುರಿದು ತಕ್ಕೋಬೋದು ರೀ. ನಾನು ಒಂದೇ ಪ್ರಮಾಣದಲ್ಲೆಲ್ಲ ಹುರಿತಾವಂತೆ ಒಟ್ಟಿಗೆ ಹಾಕಾಕತ್ತೀನಿ. ಈಗ ನೋಡಿರಿ, ಈಗ ಇದಕ್ಕೆ 1 ಕಪ್ ಪುಟಾಣಿ ತೊಗೊಂಡಿನಿ, ಅವು ಹಾಕೋತೀನಿ ನೋಡಿ. ಶೇಂಗಾದ ಕಾಳು ಜೊತೆಗೇ ಬಾದಾಮ ಗೋಡಂಬಿ ಎಲ್ಲ ಹುರಿ ಹಾಕತ್ತಾವ್ರಿ. ಈಗ 1 ಕಪ್ ಪುಟಾಣಿ ತೊಗೊಂಡಿನಿ, ಅವು ಹಾಕೋತೀನಿ. ಇವು ಆಪ್ಷನಲ್, ನೀವು ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕಾಗ್ತದೆ. ಅಷ್ಟೇ ಇಷ್ಟೇ ಅಂತೇನಿಲ್ಲ ರೀ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ರೀ. ಶೇಂಗಾದ ಕಾಳನ್ನ ಹುರಿದಾಗ ಹೆಂಗಿದ್ದು ಈಗ ಹೆಂಗಾಗ್ಯಾವ ನೋಡಿ. ಕಲರ್ ಎಷ್ಟು ಚೇಂಜ್ ಆಗ್ಯಾವ ನೋಡಿರಿ. ಬಾದಾಮಿ ಗೋಡಂಬಿ ಎಲ್ಲ ಕುರಿದು ಕಲರ್ ಎಷ್ಟು ಮಸ್ತಾಗಿ ರೋಸ್ಟ್ ಆಗ್ಯಾವ ನೋಡಿ. ಈ ರೀತಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ರೀ. ಈಗ ಇದಕ್ಕೊಂದು ಸ್ವಲ್ಪ ನಾನು ಸಾಸಿವೆ ಹಾಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಇವು ಸಾಸಿವೆ ಜೀರಿಗೆನೂ ಚಲೋ ಹೊತ್ತಿಗೆ ರೋಸ್ಟ್ ಆಗ್ಬೇಕು ರೀ. ಯಾವುದೋ ವಿಡಿಯೋ ನೋಡಾಗ ನೀವು ಸ್ಪೀಡಾಗಿ ನೋಡ್ತಿರ್ತೀರಿ, ಒಂದೊಂದು ಮಾಹಿತಿಗೆ ಸ್ಕಿಪ್ ಆಗ್ತಿರ್ತಾವ್ರಿ. ಹಾಗಾಗಿ ನೀವು ಚಲೋ ಹೊತ್ತಿಗೆ ಪೂರ್ತಿ ವಿಡಿಯೋ ನೋಡಿಕೊಂಡು ನೀವು ಮಾಡಬೇಕಾದಾಗ ವಿಡಿಯೋ ನೋಡ್ಕೊಂಡು ಮಾಡ್ಕೊಡ್ರಿ. ಈಗ ಸಾಸಿವೆ ಬಗ್ಗೆ ನಾನು ಹೇಳಾಕತ್ತಿದ್ದೆ ರೀ. ಸಾಸಿವೆನೂ ಎಣ್ಣೆಗೆ ಚಲೋ ಹೊತ್ತಿಗೆ ಫ್ರೈ ಆಗ್ಬೇಕು ರೀ. ಅವು ಫ್ರೈ ಆಗಿಲ್ಲ ಅಂದ್ರೆ ಕಹಿ ಬರ್ತಾವೆ, ಬಾಯಾಗಿ ತಿನ್ನಾಕತ್ತಾಗ ಕಹಿ ಹತ್ತಾವೆ. ಹಾಗಾಗಿ ನೀವು ನೋಡಿಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ. ಈಗ ನಾನು ಒಂದು 1/2 ಕಪ್ನಷ್ಟು ಒಣ ಕೊಬ್ಬರಿ ತೊಗೊಂಡು ಈ ಥರ ಸಣ್ಣ ಪೀಸ್ ಮಾಡ್ಕೊಂಡೇನೆ. ನೀವು ಉದ್ದಕ್ಕೆ ಮಾಡ್ಕೊಂಡು ಹಾಕೋಬೋದು ರೀ. ಈಗ ಕೊಬ್ಬರಿನೂ ಹಾಕೋತೀನಿ ನೋಡಿರಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಕೊಬ್ಬರಿ ಬೇಗ ಹುರಿದು ಬಿಡ್ತೈತಿ, ಹಾಗಾಗಿ ಲಾಸ್ಟಕ್ಕೆ ಹಾಕ್ಕೊಳ್ರಿ. ನಾನೊಂದು ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿನಿ, ಇವನು ಹಾಕೋತೀನಿ ನೋಡಿರಿ. ನಾವು ಎಳ್ಳು ಹಾಕೋದ್ರಿಂದ ಅದ್ರ ಟೇಸ್ಟೇ ಬೇರೆ ಆಗುತ್ತೆ ರೀ, ಮಸ್ತಾಗಿರ್ತೈತಿ. ಹಾಗಾಗಿ ನಾನು ಎಳ್ಳು ಹಾಕ್ಕೊಳಕತ್ತೀನಿ. ಈಗ ನೋಡಿರಿ ಎಲ್ಲ ಚಲೋ ಹೊತ್ತಿಗೆ ಫ್ರೈ ಆಗಕತ್ತಾವೆ. ನಾ ಈಗ ಒಂದು ಹಿಡಿಯಷ್ಟು ಕರಿಬೇವು ತೊಗೊಂಡಿನಿ, ಅದು ಹಾಕೋತೀನಿ. ನಾ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ಅಂದಿದ್ನಲ್ಲ ರೀ. ಇದು ಕರಿಬೇವ ಎಣ್ಣೆಗೆ ಚಲೋ ಹೊತ್ತಿಗೆ ಫ್ರೈ ಆಗ್ಬೇಕು ರೀ.
ನೀವೇನಾರು ಹಸಿ ಬಿಸಿ ಫ್ರೈ ಮಾಡ್ಕೊಂಡ್ರೆ ಅಂದ್ರೆ ಅವಲಕ್ಕಿ ಚೂಡ ಮೆತ್ತಗಾಗೋ ಸಾಧ್ಯತೆ ಇರ್ತಾವ್ರಿ. ಇದೆಲ್ಲ ನೀರಿನಂಶ ಹೋಗಿ ಕ್ರಿಸ್ಪಿ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗ್ತೈತೆ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಶೇಂಗಾದ ಕಳದೆಲ್ಲ ಹೊತ್ತು ಸಾಧ್ಯತೆ ಇರ್ತೈತೆ. ನೀವು ಇದಕ್ಕೆ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು, ಖಾರದ ಪುಡಿ ಆದರೂ ಹಾಕ್ಕೋಬೋದು ರೀ. ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕಿ ಮಾಡಿ ತೋರಿಸಿನಿ. ಈಗ ಇವತ್ತು ಖಾರದ ಪುಡಿ ಹಾಕಿ ಮಾಡಾಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ಇದು ಕರಿಬೇವೆಲ್ಲ ಚಲೋ ಹೊತ್ನಾಗ ರೋಸ್ಟ್ ಆಗ್ಬೇಕು ರೀ. ಅಲ್ಲಿ ನಿಮಗೆ ಗೊತ್ತಾಯ್ತಲ್ಲ ರೀ 2 ಟ್ರಿಕ್ಸ್ ಯಾವ್ಯಾವ ಅಂತ ಹೇಳಿ. ನಾನು ಫಸ್ಟಿಗೆ ಹೇಳಿದ್ದು ಅವಲಕ್ಕಿ ಜರಡಿ ಮಾಡಿ ಮಾಡ್ಕೋಬೇಕು ಅಂತ ಹೇಳಿದ್ದೆ, ಯಾಕಂದ್ರೆ ನುಚ್ಚಿರ್ತೈತಿ, ಹೊತ್ತು ಸಾಧ್ಯತೆ ಇರ್ತೈತಿ, ಅವಲಕ್ಕಿ ಜರಡಿ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಈಗ ಕರಿಬೇವು ಚಲೋ ಹೊತ್ತಿನ ರೋಸ್ಟ್ ಮಾಡ್ಕೋಬೇಕಂತ ಹೇಳೀನಿ. ಕರಿಬೇವು ನಾವು ಕರೆಕ್ಟಾಗಿ ರೋಸ್ಟ್ ಮಾಡ್ಕೊಂಡ್ರೆ ಅವಲಕ್ಕಿ ಚೂಡ ಮೆತ್ತಗಾಗೋ ಸಾಧ್ಯತೆ ಇರ್ತೈತಿ ರೀ. ಹಾಗಾಗಿ ಚಲೋ ಹೊತ್ತಿನ ರೋಸ್ಟ್ ಮಾಡ್ಕೊಂಡು ಅವಲಕ್ಕಿಗೆ ಹಾಕೋಬೇಕಾಗ್ತೈತೆ ರೀ. ಈ ರೀತಿ ನಾ ಏನು ಮಾಡಾಕತ್ತೀನಲ್ಲ ರೀ, ಆ ರೀತಿ 2 ಟ್ರಿಕ್ಸ್ ಬಳಸಿ ನೀವು ಅವಲಕ್ಕಿ ಚೂಡ ಮಾಡಿದ್ರೆ ಅಂದ್ರೆ ಯಾರು ಬೇಕಾದರೂ ಅವಲಕ್ಕಿ ಚೂಡ ಮಾಡ್ಕೋಬೋದು ರೀ. ವಾರಗಟ್ಟಲೆ ಇಟ್ಟರು ಮೆತ್ತಗಾಗಲ್ಲ ರೀ. ಈಗ ನೋಡಿರಿ ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೇಕು ಎಷ್ಟು ಚಲೋ ಹೊತ್ತನೇ ಫ್ರೈ ಆಗ್ಯಾವ ನೋಡಿ. ಕರಿಬೇವು ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ, ಎಲ್ಲನೂ ಒಂದೇ ಥರ ಎಷ್ಟು ಚಲೋ ಫ್ರೈ ಆಗ್ಯಾವ ನೋಡಿರಿ. ಈಗ ನಾ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋತೀನಿ ನೋಡಿರಿ. ಇದು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಆಗಬೇಕು. ನಾನು ಒಂದು ಗಡಿ ಪೂರ ಬೆಳ್ಳುಳ್ಳಿ ಹಾಕ್ಕೊಂಡೀನಿ, ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೀವು ವಿಡಿಯೋದಾಗ ನೋಡಾಕತ್ತಿರ್ಬೇಕು ಎಲ್ಲ ಚಲೋ ಹೊತ್ತಿಗೆ ಫ್ರೈ ಆಗ್ಯಾವ್ರೆ. ಈಗ ನಾನು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ರೀ. ನೀವು ಅನ್ಬೋದು ಇದು ಖಾರ ಉಪ್ಪು ಹಾಕಿಲ್ಲ ಸ್ಟವ್ ಆಫ್ ಮಾಡ್ತೀನಿ ಅಂತಾರಲ್ಲ ಅಂಥೇಳಿ ಸ್ಟವ್ ಆಫ್ ಮಾಡಿ ಖಾರ ಉಪ್ಪು ಹಾಕ್ಕೋತೀನಿ ರೀ, ಇಲ್ಲಾಂದ್ರೆ ಹೊತ್ತು ಸಾಧ್ಯತೆ ಇರ್ತೈತೆ ರೀ ಅದು. ಈಗ ನಾನು 2 ಸ್ಪೂನ ಖಾರದ ಪುಡಿ, 2 ಸ್ಪೂನ ಮಸಾಲೆ ಖಾರ, 1 ಸ್ಪೂನ ಅರಿಶಿನ ಪುಡಿ ತೊಗೊಂಡಿನಿ, ಇದೆಲ್ಲ ಹಾಕ್ಕೋತೀನಿ ನೋಡಿರಿ. 1 ಚೀಟಿಗೆ ಹಿಂಗೆ ತೊಗೊಂಡಿನಿ, ಹಿಂಗೂ ಹಾಕ್ಕೋತೀನಿ ನೋಡಿರಿ. ನಾ ಮಸಾಲೆ ಖಾರದ್ದು ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದೊಂದು ಮಾಡಿ ಇಟ್ಕೊಂಡ್ಬಿಟ್ರಂದ್ರೆ ಯಾವ ಚೌಡಕ್ಕಾಗಲಿ ಯಾವ ಅಡುಗೆಗೆ ಸಾಂಬಾರಿಗೆ ಪಲ್ಯಕ್ಕೆ ಎಲ್ಲದಕ್ಕೂ ಹಾಕೋಬೋದು ರೀ. ಇಲ್ಲಪ್ಪ ನಮ್ಮ ಮಸಾಲೆ ಖಾರ ಬೇಡ ಖಾರದ ಪುಡಿ ಬೇಡ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಯಾರ ಹಾಕೋಬೋದು, ಇಲ್ಲ ರುಬ್ಬಿ ಆದರೂ ಹಾಕೋಬೋದು, ಇಲ್ಲ ಉದ್ದಕ್ಕೆ ಸೀಳೆ ಆದರೂ ಹಾಕೋಬೋದು. ನಾನು ಎಲ್ಲ ಥರನೂ ಮಾಡಿ ತೋರಿಸಿ, ನನ್ನ ಚಾನಲ್ಗೆ ಹೋಗಿ ನೋಡಿದ್ರೆ ನಿಮ್ಗೆ ಎಲ್ಲ ಥರ ವಿಡಿಯೋಗಳು ಸಿಗ್ತಾವೆ. ನಾನು ಸ್ಟವ್ ಆಫ್ ಮಾಡಿ ಖಾರ ಹಾಕ್ಕೊಂಡಿನಿ ನೋಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. ಇದಕ್ಕೆಲ್ಲ ಚಲೋ ಹೊತ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಇದೊಂದು ಸ್ವಲ್ಪ ತಣ್ಣಗಾಗಲಿ, ಪೂರ್ತಿ ತಣ್ಣಗಾಗೋದೇನು ಬೇಡ್ರಿ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಯಾಕಂದ್ರೆ ನಮ್ಮ ಅವಲಕ್ಕಿ ಕ್ರಿಸ್ಪಿ ಆಗಿದಾವೆ, ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗ ಹಾಕೋತೀನಿ. ನಿಮ್ಮ ಅವಲಕ್ಕಿ ಮ್ಯಾತಿಗಿದ್ದು ಅಂದ್ರೆ ಈ ರೀತಿ ಒಗ್ಗರಣೆ ಬಿಸಿ ಇದ್ದಾಗ ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗ್ತದೆ ರೀ. ಈಗ ಒಗ್ಗರಣೆ ಒಂದು ಸ್ವಲ್ಪ ತಣ್ಣಗೆ ಹಾಕಿಬಿಟ್ಟಿದ್ದೆ ನಾನು. ಈಗ ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಅವಲಕ್ಕಿ ನೀವು ಸೌಂಡ್ ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿ ಆಗಿದಾವೆ ಅನ್ನೋದು. ನಿಮ್ಗೆ ಕ್ರಿಸ್ಪಿಯಾಗಿಲ್ಲ ಅನ್ನೋದಾದ್ರೆ ನೀವು ಬಿಸಿಲಿಗಾದರೂ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಆದರೂ ಮಾಡ್ಕೋಬೋದು, ಮುಂಚೆನೇ ಹುರಿದು ಇಟ್ಕೋಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಅವಲಕ್ಕಿ ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಆಗಬೇಕು. ಈ ಅವಲಕ್ಕಿ ಚೂಡ ಮಾಡಾಗ ನಾ 2 ಟ್ರಿಕ್ಸ್ ಹೇಳೀನಿ ರೀ. ಆ 2 ಟ್ರಿಕ್ಸ್ ನೀವು ಯೂಸ್ ಮಾಡಿಕೊಂಡು ಅವಲಕ್ಕಿ ಚೂಡ ಮಾಡಿದ್ರೆ ಮಸ್ತಾಗಿ ಬರ್ತಾವ್ರಿ. ಇವೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಚಲೋ ಹೊತ್ತಿಗೆ ಅವಲಕ್ಕಿ ಮಿಕ್ಸ್ ಮಾಡೋದು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತಿ. ನಾನು ಮಿಕ್ಸ್ ಮಾಡಿ ಆದ್ಮೇಲೆ ತೋರಿಸ್ತೀನಿ ರೀ. ಈಗ ನೋಡ್ರಿ ನಾ ಎಲ್ಲ ಚಲೋ ಹೊತ್ತಿಗೆ ಕಲಿಸೀನಿ. ಒಗ್ಗರಣೆ ಎಲ್ಲ ಅವಲಕ್ಕಿ ಜೊತೆ ಮಿಕ್ಸ್ ಆಗೈತಿ. ಈ ರೀತಿ ಆಗ್ಯಾವ ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದ ಅನ್ನೋದು ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ಈಗ ನೋಡಿರಿ ಹಿಂಗೆ ಎತ್ತು ಬಿಟ್ರೆ ಸೌಂಡ್ ಎಷ್ಟು ಮಸ್ತಾಗಿ ಬರಾಕತ್ತಾರ ನೋಡಿ. ಸೌಂಡ್ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕು ಎಷ್ಟು ಕ್ರಿಸ್ಪಿ ಆಗ್ಯಾವು ಅಂತೇಳಿ. ಈಗ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕೋತೀನಿ ನೋಡಿರಿ. ಇವು ಅವಲಕ್ಕಿ ಪೂರ್ತಿ ತಣ್ಣಗಾದ ನಂತರ ಸಕ್ಕರೆ ಪೌಡ್ರ್ ಹಾಕೋಬೇಕಾಗ್ತೈತೆ ರೀ. ನೀವು ನೋಡ್ಕೊಂಡು ಹಾಕೊಡ್ರಿ, ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ. ನಾವು 1 ಸ್ಪೂನಷ್ಟು ಮಾತ್ರ ಹಾಕೊಂಡು ನೋಡಿರಿ. ಉತ್ತರ ಕರ್ನಾಟಕ ಸೈಡ ಯಾವುದೇ ಚೂಡ ಮಾಡಿದ್ರು ಸಕ್ಕರೆ ಪುಡಿ ಹಾಕೋತಾರೆ, ಹಾಗಾಗಿ ನಾನು ನಮ್ಮ ಮನ್ಯಾಗತ್ತ ಹಾಕಾಕತ್ತೀನಿ. ನಿಮಗೆ ಸ್ವೀಟ್ ಅನ್ನಿಸ್ತಾವ ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ನೋಡಿರಿ ಅಲ್ಲಿಗೆ ಅವಲಕ್ಕಿ ಚೂಡ ರೆಡಿ ಆಯ್ತು ರೀ. ಈಗ ನಾನು ಬರೀ ಬಾಯಲ್ಲಿ ಹೇಳಾಕತ್ತೀನಿ ಕ್ರಿಸ್ಪಿ ಆಗ್ಯಾವ ಅಂಥೇಳಿ. ಈಗ ನಾನು ತಿಂದು ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ರೀ. ಈಗ ನಾನು 1-2 ಕಾಳು ಅವಲಕ್ಕಿ ತಿಂದು ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತ್ ಕ್ರಿಸ್ಪಿ ಆಗ್ಯಾವ ಅನ್ನೋದು. ನೋಡಿರಿ ನಾನು ಒಂದಷ್ಟು ತೊಗೊಂಡಿನಿ. ಸೌಂಡು ಕೇಳ್ತಿರ್ಬೇಕು ನೋಡಿರಿ ವಿಡಿಯೋದಾಗ ನಿಮ್ಗೆ. ಈಗ ನಾನು ಅವಲಕ್ಕಿ ಚೂಡ ಏನು ಮಾಡ್ಕೊಂಡಿಲ್ಲ ರೀ, ಅವು ಸರ್ವ್ ಮಾಡ್ತೀನಿ ನೋಡಿರಿ. ಪ್ಲೇಟಲ್ಲಿ ಹಾಕುವಾಗೂ ಎಷ್ಟು ಮಸ್ತಾಗಿ ಸೌಂಡ್ ಬರ್ತಾವೆ ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ ನೋಡಿರಿ. ನೀವೇನಾರೇ ಒಂದ್ಸಲ ಈ ರೀತಿ ಅವಲಕ್ಕಿ ಚೂಡ ಮಾಡಿ ಇಟ್ಬಿಟ್ರಿ ಅಂದ್ರೆ ದಿನ ಸಾಯಂಕಾಲ ಟೀ ಕುಡಿಯುವಾಗ 2 ಕಾಳು ಬಾಯಿಗೆ ಹಾಕೊಂಡು ಟೀ ಕುಡಿದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಅವಲಕ್ಕಿ ಚೂಡ ಮಾಡೋದನ್ನು. ಈ ಅವಲಕ್ಕಿ ಚೂಡ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.